ಹಾಸ್ಯಾಸ್ಪದವಾಗಿದೆ ತಾನೆ. ಇಲ್ಲೇನು ಸರ್ಕಾರ ಬದುಕಿತ್ತ ಸತ್ತೋಗಿತ್ತ? ಯಾರು ಹೋಗಿದ್ದು ಕರ್ಕೊಂಬಂದು ಸ್ವಾಗತ ಮಾಡಿ ಕರ್ಕೊಂಡೋಗಿ KSC ಪದಾಧಿಕಾರಿಗಳನ್ನ ಒಳಗಡೆ ಕರ್ಕೊಂಡವ್ರು ಯಾರು ಕಾರ್ನಲ್ಲಿ? ಏನ್ ಪ್ರವೋಕ್ ಮಾಡಕ್ ಏನಿದೆ? ಅಲ್ಲ, ಮಾಡ್ಲೇಬೇಕು. ನಾವೇನ್ ಪ್ರವೋಕ್ ಮಾಡಿರೋದು ಏನೂ ಇಲ್ಲ, ಪ್ರವೋಕ್ ಏನಿಲ್ಲ. ಹೋಗಿದ್ದು ಮೊದ್ಲೇನೆ ಇವರು 2 ದಿನದಿಂದನೇ ನೀವು ನೋಡಿದೀರಾ. 2 ದಿನದಿಂದನೇ ತಯಾರಿ. ಆಲ್ರೆಡಿ ಇವೆಂಟ್ ಮ್ಯಾಚ್ ಆಗೋ ಮುಂಚೆನೆ ಇವ್ರು ಆಲ್ರೆಡಿ ಅರ್ಜಿಗಳು ಹಾಕೊಂಡಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರನೆ. ಎಲ್ಲಾನು ಇವ್ರು ಗೆಲ್ಲೋ ಮುಂಚೆ ಇವರೇ ತಯಾರು ಮಾಡ್ಕೊಂಡಿರೋದು, ಎಲ್ಲಾ ಮಾತುಕತೆ ಮಾಡ್ಕೊಂಡಿರೋದು. ಇವ್ರು ಗೊತ್ತಿಲ್ಲದೇನೆ ಎಲ್ಲರನ್ನು ಬೆಳಗ್ಗೆ 7 ಗಂಟೆಗೆ RCB ಅವರು ಇವ್ರ ಪರ್ಮಿಷನ್ ಇಲ್ದೇನೆ ಆಗಿರೋ ಕೇಸ್ ದಾಖಲು ಮಾಡಬೇಕಿತ್ತು. ತುಳಿತ ಆದ್ಮೇಲೆ ಇವ್ರು ಮಸಾಲೆ ದೋಸೆ ತಿಂತಾನ, ಕಪ್ಪು ಮುತ್ತು ಕೊಡ್ತಾನ, ಕಳ್ಳಂಗೊಂದು ಪಿಳ್ಳೆನವ ಅಂತ ಕತೆ ಹೇಳ್ದಂಗ ಆಯ್ತದ ಈ ಕತೆ ಅವ್ರದ್ದು. ಆಡಳಿತ ನಡೆಸಲಿಕ್ಕೆ ಯೋಗ್ಯತೆ ಇಲ್ಲದೇನೆ, ಅದಕ್ಕೆ ಅರ್ಹತೆ ಇಲ್ಲದೇನೆ, ಬದ್ಧತೆ ಇಲ್ಲದೇನೆ, ಎಲ್ಲ ಒಂದ್ ಕಡೆಗೆ ನೆವಗಳನ್ನ ಹುಡ್ಕೊಂಡು ಹೋಗ್ತಾರೆ. ಈ ಸರ್ಕಾರಕ್ಕೆ ಏನ್ ಮಾನ್ಯತೆ ಇದೆ, ಏನ್ ಗೌರವ ಇದೆ? ಸರ್, ಈಗ ನೀವು ಉಪಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದಂತವ್ರು, ಈ 2 ದಿನಕ್ಕೆ ಹಿಂದೆ ಒಂದು ಪ್ರಕರಣ ಆಗಿದೆ ರಾಜ್ಯದಲ್ಲಿ. ಬೆಂಗಳೂರಿನಲ್ಲಿ ಒಂದು ಕೊಲೆ ಆಗಿದೆ. ನಿಮ್ಮ ಶಾಸಕರನ್ನ AFI ಮಾಡಿದ್ದಾರೆ. ಈ 11 ಜನ ಕಾಲ್ದುಳಿತದಲ್ಲಿ ಸರ್ಕಾರದ ಏನೂ ಪಾತ್ರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತಾವು ಉಪಮುಖ್ಯಮಂತ್ರಿಗಳಾಗಿದ್ದವರು ಈ 2 ಪ್ರಕರಣವನ್ನು ಹೋಲಿಸಿ ಯಾವ ತರ ನೋಡ್ತೀವಿ, ಏನ್ ಹೇಳಕ್ಕಿಲ್ಲ? ನೋಡಿ, ಪ್ರಕರಣದಲ್ಲಿ ಇವತ್ತು ಆಡಳಿತದಲ್ಲಿ ಕಾಂಗ್ರೆಸ್ ಸರ್ಕಾರ, ಸಂಪೂರ್ಣ ಜವಾಬ್ದಾರಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಇರುತ್ತೆ. ಆಡಳಿತ ಮಾಡ್ತಿರೋರು ಇವು ಯಾವುದು ನೋಡಿ. ತುಳಿತಕ್ಕೂ ಒಂದು ನಿಮ್ಗೆ ಹೇಳಬೇಕು ಅಂದ್ರೆ ಬಹಳ ಸ್ಪಷ್ಟವಾಗಿ ಫಸ್ಟ್ ತುಳಿತದ ಬಗ್ಗೆನೇ ಹೇಳ್ಬಿಡ್ತೀನಿ. ಇದು ಯಾವುದೇ ಕೊಲೆ ಆಪಾದನೆ ಬಗ್ಗೆ ವಿಚಾರದಲ್ಲೂ ಹೇಳಕ್ ಇಷ್ಟಪಡ್ತೀನಿ. ಬಹಳ ಸ್ಪಷ್ಟವಾಗಿ ಇವತ್ತು ಆ ಹುಡುಗಿ ತಾಯಿನೇ ಹೇಳಿದಾರಲ್ಲ, ಶಾಸಕರಿಗೂ ಅವ್ರಿಗೇನು ಸಂಬಂಧ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಎಲ್ಲಿಂದ ಎಲ್ಲಿಗೆ ಲಿಂಕ್ ತಗೊಳಕಾಗತ್ತೆ? ಇವತ್ತು ಆ ನೇರವಾಗಿ ಆಡಳಿತದಲ್ಲಿ ಇವರ ಆಡಳಿತದ ಲೋಪದಿಂದಾಗಿ ಜವಾಬ್ದಾರಿ ಮತ್ತು ಮೈ ಮರೆತಿರೋ ಕಾರಣ ಕಂಪ್ಲೀಟ್ ನೆಗ್ಲಿಜೆನ್ಸ್ ಇಂದ ಆಗಿರುವಂತ 11 ಜನ. ಸರ್ ಬೇಸಿಕ್ 32,000 ಕೆಪಾಸಿಟಿ ಇರೋ ಕಡೆ ಲಕ್ಷಾಂತರ ಜನ ಬಂದಾಗ ಹೇಗೆ ರೆಗ್ಯುಲೇಟ್ ಮಾಡಬೇಕು, ಏನ್ ಮಾಡಬೇಕು? ಗೇಟನ್ನು ಎಷ್ಟು ಗಂಟೆಗೆ ತೆಗಿತಾರೆ ಸರ್? ಎಷ್ಟು ಗಂಟೆಗೆ ತೆಗಿತಾರೆ ಸರ್? ಎಷ್ಟು ಗಂಟೆಗೆ ಜನ ನೆರೀತಾ ಇದ್ದಾರೆ ಸರ್? ಅಲ್ಲಿ ಎಷ್ಟು ಗಂಟೆಗೆ ಅಲ್ಲಿ ಜನ ಸೇರ್ತಾ ಇದ್ದಾರೆ? ಕಾಮನ್ ಸೆನ್ಸ್ ಇಲ್ವಾ ಸರ್? ಯಾರನ್ನ ನಿಮ್ಗೆ ಕೇಳಿದ್ರು, ಯಾರು ಕೇಳಿದ್ರು ಬೇಕಾದ್ರೆ ಮ್ಯಾನೇಜ್ ಮಾಡ್ಲಿಕ್ಕೆ ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ಸೊ ಈ ರೀತಿ ನಾನು ಹೇಳ್ಬೇಕಾದ್ರೆ ಇಷ್ಟು ಗಮನ ಇಲ್ಲದೇ ಈ ರೀತಿ ಮೈ ಮರೆತು ಆಡಳಿತ ಮಾಡ್ತಿರುವಂತದ್ದು ಇತಿಹಾಸದಲ್ಲಿ ಇಡೀ ದೇಶದಲ್ಲಿ ಎಲ್ಲೂ ಇಂಥ ಸರ್ಕಾರನೇ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಲಿಂಕ್ ಈಗ ಆಪಾದನೆಯನ್ನ ಯಾರೋ ಮಾಡ್ಕೊಂಡಿದ್ದಾರೆ, ಆಪಾದನೆ ಮಾಡಿದ್ದಾರೆ. ಈ ಆಪಾದನೆ ಮಾಡಿರೋರೇ ಇಲ್ಲ, ನಾವು ಆಪಾದನೆ ಮಾಡಿಲ್ಲ, ಕಂಪ್ಲೇಂಟೇ ಕೊಟ್ಟಿಲ್ಲ ಅಂತ ಆ ತಾಯಿನೇ ಹೇಳ್ತಿದಾರಲ್ಲ. ಮೃತವಾದಂತ ವ್ಯಕ್ತಿಯ ತಾಯಿನೇ ಹೇಳ್ತಿದ್ದಾರೆ, ನಾನು ಕಂಪ್ಲೇಂಟೇ ಕೊಟ್ಟಿಲ್ಲ, ನಾನು ಹೇಳೇ ಇಲ್ಲ ಅಂತಾನೆ ಬಹಳ ಸ್ಪಷ್ಟವಾಗಿ ಅವರೇ ಸೇರಿಸ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ರೀತಿ ಪೊಲೀಸ್ ಅಧಿಕಾರಿಗಳು ಅಧಿಕಾರ ದುರ್ಬಳಕೆ ಮಾಡ್ಕೊಂಡ್ರೆ ಅದಕ್ಕೇನು ಹೇಳಕ್ಕಾಗತ್ತೆ? ಇವತ್ತು ಬಹಳ ಸ್ಪಷ್ಟವಾಗಿ ನೋಡಿ, ಅದೇನೇ ಇದ್ರು ಕಾನೂನಲ್ಲಿ ಯಾರೇ ತಪ್ಪಿದ್ರೆ ತನಿಖೆ ಮಾಡೋಂಥದ್ದು ಇದೇ ಸರ್ಕಾರ ಮಾಡ್ತಾರೆ. ನಾವೇನ್ ಮಾಡ್ತೀವ ತನಿಖೆ? ಬಿಜೆಪಿಯವರು ಪಕ್ಷದವ್ರು ನಾವೇನೋ ತನಿಖೆ ಮಾಡ್ತೀವ? ತನಿಖೆ ಮಾಡೋದಾದ್ರೆ ಇದೇ ಕಾಂಗ್ರೆಸ್ ಸರ್ಕಾರ, ಅವರೇ ತನಿಖೆ, ಇದೇ ಗೃಹ ಇಲಾಖೆ ಮಾಡ್ತಾರೆ. ಇದನ್ನ ಇವತ್ತು ಸಾಧನಾ ಸಮಾವೇಶದಲ್ಲಿ ಇವತ್ತಿನ ಹೇಳೋಂಥದ್ದು, ಇವತ್ತೇನು ಮುಚ್ಚಾಕೊಳ್ಳಕ್ಕೆ ಏನೂ ಸಂಬಂಧವಿಲ್ಲದಂತ ವ್ಯಕ್ತಿ ಮೇಲೆ ಇವತ್ತು ತಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೊಳ್ತಿದ್ದಾರೆ. ಇವತ್ತು ಉತ್ತರ ಕೊಡಿ. ನೀವು ತುಳಿತಕ್ಕೆ ನೀವು ಪರ್ಮಿಷನ್ ಇಲ್ಲದೆ ಹೇಗೆ ನೀವು ಭಾಗಿಗಳಾಗಿದ್ದೀರಾ? ಅಷ್ಟೇ ನಾವು ಕೇಳೋದು. ನಿಮ್ಗೆ ತುಳಿತಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ಎರಡಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ, ಎಲ್ಲೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಧಾನಸೌಧ ಮುಂದೆ ನಡೆದಿದ್ದಕ್ಕೂ ಪರ್ಮಿಷನ್ ಇಲ್ಲ ಅಂತಾರೆ, KCN ಅಲ್ಲಿ ನಡೆದಿದ್ದಕ್ಕೂ ಇಲ್ಲ ಅಂತಾರೆ. ಈಗ ಅದ್ರ ಬಗ್ಗೆ ಸಪರೇಟ್ ಆಗಿ ಮಾತಾಡೋಣ ಬಿಡಿ. ಈಗ ಸಾಧನಾ ಸಮಾವೇಶ ಕಾಲ್ ತುಳಿತದ್ದೇ ಹೇಳಿ. ಈಗ ಕಾಲ್ ತುಳಿತಕ್ಕೆ CM ಬಂದ್ರು, DCM ಬಂದ್ರು, ಕ್ಯಾಬಿನೆಟ್ ಸಚಿವರು ಬಂದ್ರು, ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬಂದ್ರು. ಇದೆಲ್ಲ ನೋಡಿದೀವಿ ನಾವು ಮಾಧ್ಯಮದಲ್ಲಿ, ನಾವೇ ಪ್ರಸಾರ ಮಾಡಿದೀವಿ. ಈಗ ಖಾಸಗಿ ವ್ಯಕ್ತಿಗಳು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ, ಭವ್ಯ ಮೆಟ್ಟಿಲುಗಳ ಮೇಲೆ ಖಾಸಗಿ ಕಾರ್ಯಕ್ರಮ ಮಾಡಲಿಕ್ಕೆ ಅನುಮತಿನೂ ಮುಂಬರುವಂತ ದಿನದಲ್ಲಿ ಸರ್ಕಾರ ಕೊಡುತ್ತೆ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತಲ್ಲ. ಅವ್ರ ಅನುಮತಿನೇ ಕೊಟ್ಟಿಲ್ಲ ಅಂತ ಹೇಳಿದ್ರು. ಖಾಸಗಿ ಕಾರ್ಯಕ್ರಮನೇ ಅಲ್ಲ. ಅದನ್ನ ಬಿಜೆಪಿ ಅವರು ಬಹಳ ಘಂಟಾಘೋಷವಾಗಿ ಪ್ರಶ್ನೆ ಮಾಡ್ಬೇಕಲ್ಲ. ಅದನ್ನು ಪ್ರತಿಭಟನೆನೂ ಅರ್ಧಕ್ಕೆ ಕೈ ಬಿಟ್ಟಂಗೆ ಆಯ್ತಲ್ಲ. ಎಲ್ಲೋ ನಾವು ಇದ್ರ ಬಗ್ಗೆ ನೋಡಿ, ನಿಮ್ಗೆ ಗೊತ್ತಿದೆ, ಪ್ರತಿಭಟನೆಯನ್ನ ನಾವು
ಫ್ರೀಡಂ ಪಾರ್ಕ್ನಲ್ಲಿ ಏನು ಮಾಡಬೇಕಾಗಿದೆ, ಪ್ರತಿಭಟನೆ ಮಾಡೋಂಥದ್ದನ್ನ ಸ್ಪಷ್ಟವಾಗಿ ಸರ್ಕಾರ ಪ್ರಶ್ನೆ ಮಾಡೋಂಥದ್ದನ್ನ, ಸದನವನ್ನು ಕರೀರಿ ಅಂತಲೂ ಕೇಳ್ಕೊಂಡಿದ್ದೀವಿ. ಸದನ ಕರೀರಿ, ಸದನದಲ್ಲಿ ಚರ್ಚೆ ಮಾಡೋಂಥದ್ದು ಆಗಲಿ ಅಂತಲೇ ಭಾಳ ಸ್ಪಷ್ಟವಾಗಿ ರಿಕ್ವೆಸ್ಟ್ ಮಾಡೋಂಥದ್ದು ಆಗಿದೆ. ಇವತ್ತು ನೇರವಾಗಿ ನಾವು ಹೇಳಬೇಕು ಅಂದರೆ ಯಾವುದೇ ಖಾಸಗಿ ಸರ್ಕಾರ ನಮಗೆ ಗೊತ್ತಿಲ್ಲದೇ ಆಗಿದೆ ಅಂತ ಹೇಳ್ತಾರಲ್ಲ, ಮುಖ್ಯಮಂತ್ರಿಗಳಲ್ಲಿ ಇಡೀ ಸಚಿವ ಸಂಪುಟ ಇದ್ಬಿಟ್ಟು ಈ ರೀತಿ ಬೇಜವಾಬ್ದಾರಿತನದಿಂದ ಹೇಳಿದ್ರೆ, ಪರ್ಮಿಷನ್ ಕೊಟ್ಟಿಲ್ಲದೆ ನೀವು ಹೆಂಗೆ ಭಾಗಿಗಳಾದ್ರಿ? ಕಾಮನ್ ಸೆನ್ಸ್. ನೀವು ಯಾರಿಗಾರು ಪರ್ಮಿಷನ್ ಕೊಡ್ತೀರೋ ಕೊಡಿ. ಸರ್ಕಾರಕ್ಕೆ ಇಚ್ಛೆ ಇದ್ದಾಗ ನಿಮ್ಗೆ ಯಾರು ಪರ್ಮಿಷನ್ ಕೊಡಬೇಕು, ನ್ಯಾಯಬದ್ಧವಾಗಿ ಈವೆಂಟು ಸರ್ಕಾರ ಅಂದಾಗೆ ಎಲ್ಲಾರನ್ನೂ ಸೇರಿಸ್ಕೊಂಡೇ ಮಾಡಬೇಕು. ಎಲ್ಲಾನು ಹೊರತುಪಡಿಸಿ ಏನು ಸರ್ಕಾರ ಮಾಡ್ಲಿಕ್ಕಾಗಲ್ಲ. ಇಟ್ಸ್ ಎ ಪಾರ್ಟಿಸಿಪೇಷನ್. ಸೊ ಇವ್ರು ಬೇಡ ಅವ್ರು ಬೇಡ ಅಂತ ಹೇಳಕ್ಕಲ್ಲ. ಇರೋಂಥ ಯಾವುದೇ ಕಾರ್ಯಕ್ರಮಕ್ಕೆ ಸರ್ಕಾರ ಭಾಗಿಗಳಾಗಿರ್ಬೇಕಾದ್ರೆ ಭಾಗಿಗಳಾಗಿ, ಆದರೆ ಹೊಣೆನೂ ತಗೋಬೇಕಲ್ಲ. ಬರೀ ಪಬ್ಲಿಸಿಟಿ ತಗೊಳಕ್ ಮಾತ್ರ, ಪ್ರಚಾರ ತಗೊಳಕ್ ಮಾತ್ರ ನಾವು ತಪ್ಪು ಸಮಸ್ಯೆಗಳಾದ್ರೆ ಬೇರೆಯವ್ರ ಮೇಲೆ ತಲೆ ಮೇಲೆ ಕಟ್ತೀವಿ ಅಂದ್ರೆ ಇದು ಸರ್ಕಾರಕ್ಕೆ ಸಲ್ಲುವಂಥದ್ದಲ್ಲ. ಇಷ್ಟೇ ನಾವು ಹೇಳಕ್ ಪ್ರಯತ್ನ ಮಾಡ್ತಿರೋದು. See, this is what dual standard, just making the police department and the organizers the scapegoat. See, main thing, it was initiated by the Congress government. See, they wanted publicity. They know the popularity of the cricket game. They know very well the popularity of the cricket game. They wanted to ride on that. They wanted to ride on this victory. They wanted to create such a way that this Congress government, as though is one, they are responsible for this victory of the RCB in the IPL 25, as though they wanted the government to get the credibility as they won the cup. So they wanted to connect with the cricket fans. The very motto of this Congress government, the chief minister, deputy chief minister and the cabinet minister, was one agenda. They wanted cheap publicity. For that reason, imagine, they can't disown. See, even if it is okay, even if the government is not aware, okay. Even if it is a private event, they can get away. Let it be any event. It is a responsibility of the government. Government has to regulate. Government has to manage. Government has to take the responsibility. It cannot be just, the blame cannot be shifted on somebody else. So it is very clear, evident. It is clearly evident. They are such a, what kind of mindset, what kind of level of thinking they have, it clearly reflects. I can't even say that, We'll go, we will go, it will not, suit us to make much more aggressive statement, probably. CM Siddaramaiah days to BJP to announce the Govind Kajula as the CM candidate. How do you want to react to that? See, first let them, now they are in power. So when we will be facing election, next 28 election, we'll tell you who is going to be the chief minister. Now at present, let them make Parameshwar the chief minister. Let them know, at least Mr. Siddaramaiah, last time also, he said he'll be retiring. He said he'll retire in the last when he was the chief minister itself. He had announced, I didn't announce. He had announced that I am not going to continue in active politics. I am going to retire. Has he forgotten that? So now, they should project somebody who will be their chief minister. They should give opportunity.